ಮುಂದಿನ ಹಂತದಲ್ಲಿ ಪಡ್ಕೊಳ್ತಾ ಹೋಗ್ತೀನಿ. ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಈಗ ಈ ಪ್ರತಿಭಟನೆಯ ಬಿಸಿ ಕಾಡ್ತಾ ಇದೆ. ಅದರಲ್ಲೂ ಗಡಿ ಭಾಗದಲ್ಲಿ ಬಿಸಿ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆಗಳಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ, ಅತ್ತಿಬೆಲೆಯಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈ ಬೆಂಗಳೂರಿನ ಕಡೆಗಳಲ್ಲಿ ಒಂದು ಸ್ಥಿತಿ ಆದರೆ ಈ ಗಡಿ ಭಾಗದಲ್ಲಿ ಪರಿಸ್ಥಿತಿ ಬೇರೆ ರೀತಿ ಆಗಿರಬಹುದು. ಹೋರಾಟಗಳು, ಪ್ರತಿಭಟನೆಗಳು ಅತ್ಯಂತ ಹೆಚ್ಚಿನ ಕಾವು ಪಡ್ಕೊಳ್ಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಪರಿಸ್ಥಿತಿ ಯಾವ ರೀತಿಯಾಗಿದೆ? ಬಂದ್ ಯಶಸ್ವಿ ಆಗುವಂಥ ಸೂಚನೆಗಳಿದೆಯಾ? ಡೀಟೇಲ್ಸ್ ಏನಿದೆ? ಎಸ್, ಈ ಒಂದು ಅತ್ತಿಬೆಲೆ ಗಡಿ ಭಾಗ ಏನಿದೆ ಇದು ಕಮಿಷನರೇಟ್ ಅಂಡರ್ಗೆ ಬಾರದ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತಹ ಇದು ಇಲ್ಲ. ಹೀಗಾಗಿ ಇಲ್ಲಿ ಪ್ರತಿಭಟನೆ ನಡೆಯುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಈಗ ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಈಗಾಗಲೇ ಸಂಘಟನೆಗಳು ಏನಿದೆ, ಕನ್ನಡಪರ ಸಂಘಟನೆಗಳು ಈಗಾಗಲೇ ಇಲ್ಲಿ ಬಂದು ನೆಲೆಸಿದೆ. ಇಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಗಡಿ ಭಾಗದಲ್ಲಿ ಅಂದರೆ ಇನ್ನು ಇಲ್ಲಿಂದ 100 ಮೀಟರ್ ಡಿಸ್ಟೆನ್ಸಲ್ಲಿರುವಂತಹ ಗಡಿಯಲ್ಲಿ ಹೋಗಿ ಅಲ್ಲಿ ಒಂದು ಪ್ರತಿಭಟನೆ ಮಾಡುವಂಥದ್ದು ಮತ್ತು ರಸ್ತೆ ತಡೆ ಮಾಡುವಂತಹ ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಮೇಕೆದಾಟು ಸೇರಿದಂತೆ ಎಲ್ಲ ಏನು ಯೋಜನೆಗಳಿದೆ ಅದೆಲ್ಲವನ್ನು ಕೂಡ ಕೈಗೊಳ್ಳಬೇಕು ಮತ್ತು ಯಾವುದೇ ಕಾರಣಕ್ಕೂ ಕೂಡ ಕಾವೇರಿಯನ್ನು ನಾವು ಬಿಟ್ಟುಕೊಡೋದಿಲ್ಲ. ನಾವು ಈ ರೀತಿಯಾಗಿ ತಮಿಳುನಾಡು ಸರ್ಕಾರ ಏನು ಇದನ್ನು ಮಾಡ್ತಾ ಇದೆ ಅದೆಲ್ಲವೂ ಕೂಡ ನಮಗೆ ಸಲ್ಲದಲ್ಲ. ಯಾಕಂದರೆ ನಮಗೆ ಇದಿಲ್ಲ, ಆದರೆ ಅವರಿಗೆ ಈ ರೀತಿಯಾದಂತಹ ಒಂದು ಕಾವೇರಿ ನೀರನ್ನು ಕೊಡುವಂತಹ ಮುಖಾಂತರ ರಾಜ್ಯದ ಜನತೆಗೆ ಒಂದು ಅನ್ಯಾಯವನ್ನು CWRC ಏನಿದೆ ಎಲ್ಲವೂ ಕೂಡ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಈಗಾಗಲೇ ಇದು ಮಾಡ್ತಾ ಇರುವಂಥದ್ದು. ಈಗ ಸದ್ಯ ಇಲ್ಲಿದ್ದಂತಹ ಪೊಲೀಸರು ಪ್ರಿವೆನ್ಷನ್ ಆ್ಯಕ್ಟ್ ನಡಿ ಈಗಾಗಲೇ ಅವರನ್ನು ಮನವೊಲಿಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಈಗ ಸದ್ಯ ಈ ಒಂದು ಕನ್ನಡಪರ ಸಂಘಟನೆ ಯಾವುದೇ ರೀತಿಯಾದಂತಹ ಅಂದರೆ ಇಲ್ಲಿ ಈಗಾಗಲೇ ಬೆಳಗಿನ ಜಾವದಿಂದಲೇ ಒಂದೊಂದಾಗಿಯೇ ಸಂಘಟನೆಗಳು ಇಲ್ಲಿ ನೆಲೆಸಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರ್ಯಾಲಿಗಳ ಮಾಡುವಂತಹ ಮುಖಾಂತರ ರಸ್ತೆ ತಡೆಗಳನ್ನು ಮಾಡುವಂತಹ ಉದ್ದೇಶದಿಂದಾಗಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಪೊಲೀಸರನ್ನು ಕೂಡ ಈಗಾಗಲೇ ಸಾಕಷ್ಟು ಜನರನ್ನು ನಿಯೋಜನೆ ಮಾಡುವಂತಹ ಮುಖಾಂತರ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಹೀಗಾಗಿ ಸದ್ಯ ಈ ಒಂದು ಸಂಬಂಧವಾಗಿ ಸಾಕಷ್ಟು ಅಂದರೆ ಕನ್ನಡಪರ ಸಂಘಟನೆಗಳು ಸಾಕಷ್ಟು ಒಂದು ಇದನ್ನು ಮಾಡ್ತಾ ಇದೆ. ಅಂದರೆ ಬಂದ್ಗೆ ಸಪೋರ್ಟ್ ಮಾಡುವಂತಹ ಮುಖಾಂತರ ಮತ್ತು ಇಲ್ಲಿ ಯಾವುದೇ ಕಾರಣಕ್ಕೂ ಕಾವೇರಿ ನೀರು ಕೊಡದ ರೀತಿಯಲ್ಲಿ ನೋಡ್ಕೊಳ್ಳುವಂತಹ ರೀತಿಯಲ್ಲಿ ಈಗಾಗಲೇ ಇದು ಮಾಡ್ತಾ ಇರ್ಬೋದು. ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಇಲ್ಲಿ ಸಾಕಷ್ಟು ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಈಗಾಗಲೇ ನೆಲೆಸಿದ್ದಾರೆ ಮತ್ತು ಈಗಾಗಲೇ ಒಬ್ಬೊಬ್ಬರಾಗೆ ಅಂದರೆ ಒಂದೊಂದೇ ಸಂಘಟನೆಗಳು ಜಾಯಿನ್ ಆಗುವಂತಹ ಮುಖಾಂತರ ಗಡಿ ಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡುವಂತಹ ಮುಖಾಂತರ ಅಲ್ಲಿ ಅಂದರೆ ತಮಿಳುನಾಡು ಬರುವಂತಹ ಒಂದು ವಾಹನಗಳನ್ನು ಸಾಂಕೇತಿಕವಾಗಿ ತಡೆಯುವಂತಹ ಮುಖಾಂತರ ತಮಿಳುನಾಡಿನ ಈ ಒಂದು ನಿರ್ಧಾರಕ್ಕೆ ಮತ್ತು ಅಂದರೆ CWRC ಈ ನಿರ್ಧಾರಕ್ಕೆ ನಾವು ವಿರೋಧ ಇದ್ದೀವಿ ಅಂತ ಹೇಳಿ ಇದು ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯ ಈ ಒಂದು ಪ್ರತಿಭಟನೆಯ ಉದ್ದೇಶ ಈಡೇರಿದಂತಹ ಒಂದು ಕಾರಣದಿಂದಾಗಿ ಸದ್ಯದ ಮಟ್ಟಿಗೆ ಈ ಒಂದು ಸ್ಥಳಕ್ಕೆ ಸಾಕಷ್ಟು ಭದ್ರತೆಯನ್ನು ಒದಗಿಸಲಾಗಿದೆ ಮತ್ತು ಮುಂದಿನ ಹಂತದಲ್ಲಿ ಏನಾದರೂ ಬೇಕಾದರೆ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡುವಂತಹ ಹಂತದಲ್ಲಿ ಈಗಾಗಲೇ ಪೊಲೀಸರು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ.